ನಮಸ್ಕಾರ ಸ್ನೇಹಿತರೆ. ಗಾಳಿಪಟದಿಂದ ಒಂದು ನೀತಿಕತೆ. ಒಂದು ಮಂಚಾಲೆ ಎಂಬ ಗ್ರಾಮದಲ್ಲಿ ತಂದೆಯೊಬ್ಬರು ತನ್ನ ಮಗಳೊಂದಿಗೆ ಗಾಳಿಪಟ ಹಾರಿಸುತ್ತಿರುವಾಗ ಕೇಳುತ್ತಾರೆ, ಮಗಳೇ, ನನ್ನ ಹತ್ತಿರ ಒಂದು ಪ್ರಶ್ನೆ ಇದೆ, ಅದಕ್ಕೆ ನೀನು ಉತ್ತರ ಕೊಡಬೇಕು ಎಂದು ಹೇಳುತ್ತಾರೆ. ಪ್ರಶ್ನೆ ಏನೆಂದರೆ, ಗಾಳಿಪಟ ಹಾರಿಸುವಾಗ ದಾರದ ಕೆಲಸ ಏನು ಎಂದು ಕೇಳಿದರು. ಅದಕ್ಕೆ ಮಗಳು, ಅಪ್ಪ, ದಾರ ಗಾಳಿಪಟವನ್ನು ಸ್ವತಂತ್ರವಾಗಿ ಹಾರಲು ಬಿಡದೆ ಎಳೆದು ಹಿಡಿದಿರುವುದು ಎಂದು ಪಟ್ಟಂತ ಆನ್ಸರ್ ಹೇಳುತ್ತಾಳೆ. ಅಪ್ಪನು, ಮಗಳೇ, ಅದು ಸರಿಯಲ್ಲ. ಆ ದಾರ ಗಾಳಿಪಟಕ್ಕೆ ಸರಿಯಾದ ಗುರಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಹಾರಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಮಗಳು ಇದನ್ನು ಕೇಳಿ ವ್ಯಂಗ್ಯವಾಗಿ ನಕ್ಕಳು. ಮಗಳು ನಗುವುದನ್ನು ಕಂಡು ಅಪ್ಪನು ಕತ್ತರಿ ತೆಗೆದುಕೊಂಡು ದಾರವನ್ನು ಕತ್ತರಿಸಿ ಬಿಟ್ಟನು. ಗಾಳಿಪಟ ಗಾಳಿಯಲ್ಲಿ ಹಾರಿ ಮೇಲೆ ಕೆಳಗೆ ಅತ್ತ ಇತ್ತ ಹಾರಿ ಅಲ್ಲಿಗೆ ಇಲ್ಲಿಗೆ ಸಿಕ್ಕಿ ಗಾಳಿಪಟ ಹರಿದು ಹೋಗಿಬಿಡುತ್ತದೆ. ಹರಿದು ಹೋದ ಗಾಳಿಪಟವನ್ನು ನೋಡುತ್ತಾ ನಿಂತ ಮಗಳೊಂದಿಗೆ ಅಪ್ಪನು, ನೋಡಿದೆಯಾ ಮಗಳೇ, ಇದೇ ರಿಯಾಲಿಟಿ. ದಾರ ಗಾಳಿಪಟವನ್ನು ಹಾರಲು ಸ್ವತಂತ್ರವಾಗಿ ಇರಲು ಬಿಡುವುದಿಲ್ಲ ಎಂದು ನೀನು ತಿಳಿದಿದ್ದೆ. ಇಲ್ಲಿ ದಾರ ಕಂಟ್ರೋಲ್ ಮಾಡಿಲ್ಲ ಅಂದರೆ ಸ್ವತಂತ್ರವಾಗಿ ಹಾರಾಡಿಕೊಂಡು ಇರಬಹುದಿತ್ತು ಗಾಳಿಪಟ ಎಂದು ನೀನು ತಿಳಿದಿದ್ದೆ. ಆದರೆ ದಾರದ ಕಂಟ್ರೋಲ್ ಇಲ್ಲದೆ ಇದರಿಂದ ಗಾಳಿಪಟ ಸ್ವಾತಂತ್ರ್ಯ ಎಷ್ಟು ಕಡಿಮೆ ಸಮಯದೆಂದು ನಿನಗೆ ಗೊತ್ತಾಯಿತಲ್ಲವೇ ಎಂದು ಅವಳ ಅಪ್ಪ ಹೇಳುತ್ತಾರೆ. ಮಗಳೇ, ನೀನು ಗಾಳಿಪಟದ ಥರ ನಿನ್ನನ್ನು ನಿಯಂತ್ರಿಸುವ ದಾರವಾಗಿರುವುದೇ ನಿನ್ನ ಅಪ್ಪ ಅಮ್ಮ. ನಮ್ಮ ಕಂಟ್ರೋಲ್ನಲ್ಲಿ ನೀನು ಎಷ್ಟಾದರೂ ಎತ್ತರಕ್ಕೆ ಹಾರಬಹುದು ಮತ್ತು ಆದರೆ ಸ್ವಾತಂತ್ರ್ಯವನ್ನು ಹಾರಬಹುದು ಎಂಬ ಭ್ರಮೆಯಲ್ಲಿ ನಮ್ಮ ಲೈನ್ ಕ್ರಾಸ್ ಮಾಡಿದರೆ ಲೈಫ್ನ ದಿಕ್ಕೇ ತಪ್ಪುವುದು ಎಂದು ಹೇಳಿದ ಅವರ ಅಪ್ಪ. ಹಾಗಾಗಿ ಇದು ಒಂದು ನೀತಿಕತೆ ಈಗಿನ ಕಾಲದ ಟೀನೇಜ್ ಮಕ್ಕಳಿಗೆ. ದಯವಿಟ್ಟು ನನ್ನ ಕಥೆಯನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.